ವಿಶಿಷ್ಟವಾದಂಥ ರೀತಿಯ ಭಕ್ತರ ಸೇವೆಯನ್ನು ಮಾಡ್ತಕ್ಕಂಥ ಮತ್ತು ಭಕ್ತರಿಗೆ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಸ್ಮರಣಾರ್ಥವಾಗಿ ಜಾತ್ರಾ ಮಹೋತ್ಸವನ್ನ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂಥ ಈ ಜಾತ್ರಾ ಮಹೋತ್ಸವ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮುರುಘಾ ಮಠದ ಪರಮ ಪೂಜ್ಯರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕೃಷಿ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರದ ಧೀರಜ್ ಅವರೇ, ಹುಣಸೂರಿನ ಹರೀಶ್ ಗೌಡ್ರೆ, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪುಟ್ಟರಾಜು ಅವರೇ ಹಾಗೂ ಸಾರಾ ಮಹೇಶ್ ಅವರೇ, ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರೇ ಮತ್ತು ಡಾಕ್ಟರ್ ಅನ್ನದಾನಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಮಂಜೇಗೌಡ್ರೆ, ಇವತ್ತಿನ ಈ ಒಂದು ಕೃಷಿ ವಿಚಾರಣಾ ಸಂಕಿರಣದಲ್ಲಿ ನಮ್ಮ ರೈತ ಬಂಧುಗಳಿಗೆ ಈ ವಿಚಾರ ಸಂಕಿರಣದ ಮುಖಾಂತರ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ಹಲವಾರು ರೀತಿಯ ತಾಂತ್ರಿಕ ವಿಷಯಗಳನ್ನು ನಾವೇನು ಕಾಣ್ತಾ ಇದ್ದೇವೆ, ತಂತ್ರಗಳ ನಮ್ಮ ಒಂದು ತಾಂತ್ರಿಕ ಅಳವಡಿಕೆಗಳು ಪ್ರತಿಯೊಂದು ಜೀವನದ ಅಂಗದಲ್ಲಿ ಇವತ್ತು ನಾವು ಸದುಪಯೋಗಪಡಿಸಿಕೊಳ್ಳೋದ್ರ ಮುಖಾಂತರ ಸಮಾಜ, ಅದರಲ್ಲೂ ವಿಶೇಷವಾಗಿ ಭಾರತ ದೇಶ ಬೇರೆ ದೇಶಗಳಿಗೆ ಇವತ್ತು ಪೈಪೋಟಿಯನ್ನು ನೀಡತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥದ್ದೇನಿದೆ ಇವತ್ತು ಆಧುನಿಕ ಯುಗದಲ್ಲಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೂರ್ತಿಯವರು, ಕಟ್ಟಿಮನಿಯವರು ಏನು ಅತ್ಯಂತ ಒಂದು ರೀತಿ ಪ್ರತಿಯೊಬ್ಬರಿಗೆ ಯಾವ ರೀತಿಯ ಒಂದು ಕೃಷಿಯನ್ನು ಮಾಡಬೇಕಾದರೆ ಮಣ್ಣಿನ ತೇವಾಂಶ, ನಾವು ಬಳಕೆ ಮಾಡತಕ್ಕಂಥ ಗೊಬ್ಬರದ ಏನೋ ಒಂದು ಪ್ರಮಾಣ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೆ ಅಭಿನಂದಿಸ್ತೀನಿ. ಅವರ ಜೊತೆಯಲ್ಲಿ ಇನ್ನೂ ಕೆಲವರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ಅನುಭವಗಳನ್ನು ಪಡೆದಿರ್ತಕ್ಕಂಥವರು ಸಹ ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತೂರು ಭಾಗ ಮತ್ತು ರಾಜ್ಯದ ಹಲವಾರು ಭಾಗದಿಂದ ಕಳೆದ 5-6 ದಿವಸಗಳಿಂದ ತಾಯಂದಿರು, ಹಿರಿಯರು, ಯುವಕ ಸ್ನೇಹಿತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸತಕ್ಕಂಥದ್ರ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನೀವು ಗಮನಿಸ್ತೇವೆ. ವಿಶೇಷವಾಗಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಬದುಕೇನಿದೆ, ಆ ಬದುಕು ಎಷ್ಟು ಅರ್ಥ ಕಲ್ಪಿತ ಅಂತಕ್ಕಂಥದ್ದು ಇವತ್ತು ಸಹ ಸುತ್ತೂರು ಕ್ಷೇತ್ರದಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಖಾದರ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ
ತುಂಬ ಹೃದಯ ಸ್ವಾಗತವನ್ನು ನಾನೇ ಕೋರ್ತಾ ಇದ್ದೇನೆ. ನಮ್ಮ ಸುತ್ತೂರು ಕ್ಷೇತ್ರದಲ್ಲಿ ರಾಷ್ಟ್ರಗಳ ಪ್ರದರ್ಶನ ಇರಬಹುದು, ನಮ್ಮ ಗ್ರಾಮೀಣ ಪ್ರದೇಶದ ಹಲವಾರು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಿರಬಹುದು, ಕೃಷಿ ಚಟುವಟಿಕೆಗಳು ಮತ್ತು ಯುವಕರಿಗೆ ಕ್ರೀಡಾ ಒಂದು ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರೋತ್ಸಾಹವನ್ನು ತುಂಬತಕ್ಕಂಥದ್ದಿರಬಹುದು. ಈ ಹಲವಾರು ರೀತಿಯ ಕಾರ್ಯಕ್ರಮಗಳು ಒಂದು ವಾರದಲ್ಲಿ ಇವತ್ತು ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದೇನಿದೆ. ಇದರಿಂದ ನಮ್ಮ ರೈತರು ಮತ್ತು ಯುವಕರಿಗೆ ಮತ್ತು ನಮ್ಮ ತಾಯಂದರಿಗೆ ಒಂದು ಬದುಕ್ತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನೆರವೇರ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾಗ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಸಮಾಜ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ವಿಶ್ವಕ್ಕೆ ಪೈಪೋಟಿ ನೀಡಿ ನಮ್ಮ ದೇಶ ಇವತ್ತು 3ನೇ ಸ್ಥಾನದಲ್ಲಿ ಒಂದು ನಮ್ಮ ದೇಶದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ 5ನೇ ಸ್ಥಾನದಿಂದ. ಮತ್ತೊಂದು ಕಡೆ ನಮ್ಮ ಪೂರ್ವಿಕರು ಬದುಕಿ ಬಂದಿರತಕ್ಕಂಥ ನಮ್ಮ ಕುಟುಂಬಗಳ ಬದುಕು, ನಮ್ಮ ಕುಟುಂಬದ ಒಂದು ತಂದೆ ತಾಯಿ ಜನ್ಮ ಕೊಟ್ಟಂತ ತಂದೆ ತಾಯಿದರು, ಜನ್ಮ ಪಡೆದಂತ ಮಕ್ಕಳು ಯಾವೊಂದು ಬಾಂಧವ್ಯಗಳನ್ನ ನಾವು ನಮ್ಮ ಸಂಸ್ಕೃತಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ. ಅದರ ಕೊರತೆಗಳು ಇದೆ ಅಂತಕ್ಕಂಥದ್ದು ಬಹಳ ನೋವಿನಿಂದ ನಾನು ಹೇಳಬೇಕಾಗ್ತದೆ. ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ನಾವೆಲ್ಲರೂ ತಲೆ ತಗ್ಗಿಸಬೇಕಾಗಿದೆ. ಒಂದು ಕಡೆ ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಪ್ರಾರಂಭ ಆಯಿತು ಮೈಕ್ರೋ ಫೈನಾನ್ಸ್ ನ ಒಂದು ಸಾಲ ಕೊಡ್ತಕ್ಕಂಥವರ ಸಾಲ ಪಡೆದಂತವರ ಮೇಲೆ ನಡೆಸ್ತಕ್ಕಂಥ ಒಂದು ಅಮಾನ್ಯವಾದಂಥ ರೀತಿಯ ಒಂದು ವರ್ತನೆಗಳು, ಅದರಿಂದ ಬೇಸತ್ತು ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆಗಳು ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ಹಲವಾರು ರೀತಿಯ ನಮ್ಮ ಕಾರ್ಯಕ್ರಮಗಳ ವೈಫಲ್ಯತೆಗಳಲ್ಲಿ ಸಾವು ನೋವುಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಇದು ಎಲ್ಲದಕ್ಕೂ ಒಂದು ಅಂತಿಮವಾಗಿ ನಮ್ಮ ಹಳೆಯ ಬದುಕಿನ ಒಂದು ಪರಿವರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದೇನಾದರೂ ಆಗಬೇಕಾದ್ರೆ ನಮ್ಮಂತ ರಾಜಕಾರಣಿಗಳಿಂದ ಆಗಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥ ಪರಮ ಪೂಜ್ಯರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಏನೊಂದು ಹೃದಯಗಳಲ್ಲಿ ಭಾವನೆಗಳಲ್ಲಿ ಒಂದು ಉತ್ತಮವಾದಂಥ ಮನಸ್ಸಿನ ಒಂದು ಗುಣಗಳನ್ನು ಕಳಿಸ್ತಕ್ಕಂಥ ಪರಮ ಪೂಜ್ಯರುಗಳ ಸಂದೇಶ ಏನಿದೆ ಅದನ್ನ ನಾವು ಗುರುಗಳ ವೇದಿಕೆಯ ಮೇಲೆ ಹೇಳ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತಗೊಳಿಸದೆ ಅವರು ಕೊಡ್ತಕ್ಕಂಥ ಸಂದೇಶಗಳನ್ನ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜಕ್ಕೂ ನಮ್ಮ ಬದುಕು ಸಾರ್ಥಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ದೇಶದಲ್ಲಿ ಹಣದ ಕೊರತೆ ಇಲ್ಲ, ಯಥೇಚ್ಛವಾಗಿ ಹಣ ಇದೆ. ಆದರೆ ಇವತ್ತು ಹಣವನ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ವೈಫಲ್ಯತೆಗಳನ್ನು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಇಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಸರ್ಕಾರದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥವರು ನಾವು ಎಲ್ಲಿ ಎಡವುತ್ತಾ ಇದ್ದೇವೆ, ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಂದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಮೈಕ್ರೋ ಫೈನಾನ್ಸ್ ನಲ್ಲಿ ಕೆಲವು ಬಾರಿ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಗಳಿಗೆ ಹಣ ಹಿಂದೆ ಸಾಲ ಮಾಡತಕ್ಕಂಥದ್ದು, ಏನೋ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತೇಳಿ ಸಾಲ ಮಾಡತಕ್ಕಂಥದ್ದು, ಇಲ್ಲ ಕೆಲವು ನಮ್ಮ ಇತ್ತೀಚಿನ ನಮ್ಮ ಯುವಕರಲ್ಲಿ ಎಂಥದ್ದು ನಿಮ್ಮ ಆನ್ಲೈನ್ ಅಂತಕ್ಕಂಥದ್ದು ಬಂದುಬಿಟ್ಟಿದೆ.
ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ. ಆ ಆನ್ಲೈನ್ ನ ಒಂದು ವ್ಯಾಮೋಹಕ್ಕೊಳಗಾಗಿ ಏನೋ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕುಟುಂಬಗಳೇ ಸರ್ವನಾಶ ಆಗ್ತಕ್ಕಂಥ ಒಂದು ದಿನಗಳು ಕಾಣ್ತಾ ಇದ್ದೇವೆ. ಇದೆಲ್ಲದಕ್ಕೂ ಒಂದು ಕಡಿವಾಣವನ್ನ ನಾವು ಹಾಕದೇ ಇದ್ರೆ ನಾವು ಈ ಒಂದು ಸರ್ಕಾರಗಳ ಒಂದು ಕಾರ್ಯಕ್ರಮಗಳ ಮುಖಾಂತರ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನ ಕಂಡ್ರು ಕುಟುಂಬಗಳ ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನಮ್ಮ ಕೃಷಿ ವಿಚಾರ ಸಂಕಿರಣದಲ್ಲಿ ಕೃಷಿಕರು ಅಂದ್ರೆ ಬಹುಶಃ ರೈತರು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ನಮ್ಮನ್ನ 3ನೇ ದರ್ಜೆನಲ್ಲಿ ಇಡ್ತಾರೆ ರೈತರನ್ನ. ಅದು ಅತ್ಯಂತ ನೋವಿನ ಸಂಗತಿ. ರೈತರ ಪರವಾದಂತಹ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಹೇಳ್ತಕ್ಕಂಥದ್ದು ನೋಡಿದಾಗ ಬಹಳ ಚೆನ್ನಾಗಿ ಕಾಣುತ್ತದೆ. ಇಲ್ಲಪ್ಪ ನಮ್ಮ ರೈತರ ಬದುಕು ಉತ್ತಮವಾದ ರೀತಿಯಲ್ಲಿ ತರತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ. ಆದರೆ ನಾವು ಆ ಒಂದು ಗ್ರೌಂಡ್ ರಿಯಾಲಿಟಿಗೆ ಹೋಗಿ ನೋಡಿದಾಗ ನಮ್ಮ ರೈತರ ಬದುಕು ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಆತ್ಮಕ್ಕೆ ನಾವೇ ಪ್ರಶ್ನೆ ಹಾಕೊಂಡಾಗ, ಈಗಾಗಲೇ ನಿನ್ನೆ ದಿನ ಮೊನ್ನೆ ಗಣರಾಜ್ಯೋತ್ಸವ 76ನೇ ವರ್ಷದ ಗಣರಾಜ್ಯೋತ್ಸವನ ಅತ್ಯಂತ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ದೇಶದಲ್ಲಿ ಯಾವ ರೀತಿ ನಾವು ಪ್ರಗತಿ ಕಂಡಿದ್ದೇವೆ ಅದೆಲ್ಲವನ್ನ ನೀವು ನೋಡಿದ್ದೀರಿ. ಆದರೆ ನಮ್ಮ ರೈತರ ಪ್ರಗತಿ, ದೇಶದ ಪ್ರಗತಿ ಬೇರೆ ಬೇರೆ ರಂಗದಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು, ಈಗ ಸೆಮಿಕಂಡಕ್ಟರ್ ವಿಷಯದಲ್ಲಿರ್ಬೋದು, ಹಲವಾರು ರೀತಿಯ ಒಂದು ಪ್ರೋಗ್ರೆಸ್ ಇದೆ. ಆದರೆ ನಮ್ಮ ರೈತರ ಪ್ರೋಗ್ರೆಸ್ ಎಷ್ಟು ಮಟ್ಟದಲ್ಲಿದೆ? ಇದಕ್ಕೆ ನಾವು ಏನ್ ಮಾಡಬೇಕಾಗಿದೆ? ಇದೆಲ್ಲದರ ಬಗ್ಗೆ ನಮ್ಮ ಒಂದು ಸರ್ಕಾರಗಳು ಪ್ರಾಮಾಣಿಕವಾದ ಚಿಂತನೆಯನ್ನ ಮಾಡಿ ಇವತ್ತು ದೇಶ ಎಷ್ಟೇ ಪ್ರಗತಿಯನ್ನು ನಾವು ಕಂಡ್ರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಬದುಕನ್ನು ಸರಿಪಡಿಸದೇ ಇದ್ರೆ, ಅನ್ನದಾತನ ಬದುಕನ್ನು ಸರಿಪಡಿಸದೇ ಇದ್ರೆ, ನಾವು ಎಷ್ಟೇ ಪೈಪೋಟಿಯನ್ನ ಬೇರೆ ದೇಶಗಳಿಗೆ ನೀಡಿದ್ರು ಮಹಾತ್ಮ ಗಾಂಧೀಜಿಯವರ ಸಂದೇಶದ ಗುರಿಯನ್ನು ನಾವು ಮುಟ್ಲಿಕ್ಕೆ ಸ್ವಲ್ಪ ಅಸಾಧ್ಯ ಆಗುತ್ತೆ ಅನ್ನೋದು ನನಗಾದಂತ ಒಂದು ಸಣ್ಣ ಪುಟ್ಟ ಅನುಭವದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಇದೆಲ್ಲದಕ್ಕೂ ನಮ್ಮ ಈ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಹಲವಾರು ಭಾಗದಲ್ಲಿ ನಾವು ನೋಡುತ್ತೀವಿ. ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನು ನಡೀತಕ್ಕಂಥದ್ದಿದೆ. ಈ ವಿಚಾರಣಾ ಸಂಕಿರಣಗಳ ಮುಖಾಂತರ ಜನಪ್ರತಿನಿಧಿಗಳು ನಾವು ಬಂದಾಗ ಈ ವಿಚಾರ ಸಂಕಿರಣಗಳಲ್ಲಿ ನಮಗೂ ಸ್ವಲ್ಪ ಜ್ಞಾನ ಮೂಡಿಸ್ತಕ್ಕಂಥ ಅವರವರ ವೈಯಕ್ತಿಕವಾದ ರೀತಿಯಲ್ಲಿ ಏನೋ ಒಂದು ಅವರ ಬದುಕಿನಲ್ಲಿ ಒಂದು ಸಾಧನೆಗಳನ್ನು ಮಾಡಿರ್ತಾರೆ, ಇಲ್ಲಿ ವೇದಿಕೆ ಮೇಲಿದ್ದಾರೆ. ಆ ಸಾಧನೆಗಳ ಅನುಭವಗಳನ್ನ ಸರ್ಕಾರಗಳು ಯಾವ ರೀತಿ ಅಳವಡಿಸಬೇಕು, ಅದು ನಮ್ಮ ರೈತರಿಗೆ ಯಾವ ರೀತಿ ಮುಟ್ಟಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಯಶಸ್ವಿ ಆದರೆ ನಮ್ಮ ದೇಶ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅತ್ಯಂತ ಬಹುಶಃ ನಾನು ಹಲವಾರು ಜಾತ್ರಾ ಮಹೋತ್ಸವಗಳಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿ ಕೊಡ್ತೀನಿ. ಆದರೆ ಇಲ್ಲಿ ನಡೆಯತಕ್ಕಂಥ ಒಂದು ಅತ್ಯಂತ ಅಚ್ಚುಕಟ್ಟಾದಂಥ ರೀತಿಯ ಪ್ರತಿಯೊಬ್ಬ ಭಕ್ತರು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಭಕ್ತಿಯ ಮನೋಭಾವ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದನ್ನು ನೋಡಿದಾಗ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲೂ ಇದೇ ರೀತಿ ನಡೆದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ರೀತಿಯ ಒಂದು ಜನತೆಯ ಭಾವನೆಗಳನ್ನ, ಬಾಂಧವ್ಯಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥ ಮುಖಾಂತರ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮಗಳೇನು ನಡೀತಾ ಇದೆ. ಇನ್ನೂ ಇದೇ ರೀತಿಯ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಜನತೆಯ ಒಂದು ಕಲ್ಯಾಣಕ್ಕೆ ಹೊರಹೊಮ್ಮಲಿ ಅಂತಕ್ಕಂಥ ಒಂದು ದೇವರಿಗೆ, ಪರಮ ಪೂಜ್ಯರುಗಳಿಗೆ ನಾನು ಪ್ರಾರ್ಥನೆ ಸಲ್ಲಿಸಿ ನಮ್ಮ ಪರಮ ಪೂಜ್ಯ ಆದಿ ಜಗದ್ಗುರು ಶಿವರಾತ್ರೀಶ್ವರ ಮಹಾಸ್ವಾಮಿಗಳ 1066ನೇ ಜಯಂತಿ ಮಹೋತ್ಸವನ್ನ ನಾನು, ಪುಟ್ಟರಾಜ್ ಅವರು, ನಮ್ಮ ಮಹೇಶ್ ಅವರು, ಅಂದಾನಿ ಅವರು ಇಲ್ಲೇನಿದ್ದೇವೆ.
ಕಳೆದ ಬಾರಿ ನಮ್ಮ ಪರಮ ಪೂಜ್ಯರಿಗೆ ಮನವಿ ಮಾಡಿದ್ದೆ, ಬುದ್ಧಿ ಈ ಬಾರಿ ನಮಗೊಂದು ಅವಕಾಶ ಕೊಡಿ, ನಾನು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯನಾಗಿ ಅಲ್ಲಿಯ ಜನತೆಯನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ನಮ್ಮ ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವನ ಮಳವಳ್ಳಿನಲ್ಲಿ ಸಂಪೂರ್ಣವಾಗಿ ನಾವುಗಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥದ್ದಕ್ಕೆ ಪರಮ ಪೂಜ್ಯರು ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರವೇ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಕೊಟ್ಟು, ಈ ಮಠಕ್ಕೂ ನಮ್ಮ ತಂದೆಯವರಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ನಾವು ಈ ಭೂಮಿ ಮೇಲೆ ಹುಟ್ಟದ ನಂತರ ಬುದ್ಧಿ ಕಲಿತ ಮೇಲೆ ಸಾವಿರಾರು ಬಾರಿ ಹೇಳಿದ್ದಾರೆ ದೇವೇಗೌಡರು. ಯಾವುದೇ ಕಾರಣಕ್ಕೂ ಸುತ್ತೂರು ಕ್ಷೇತ್ರದ ವಿಷಯದಲ್ಲಿ ಬಹಳ ಅತ್ಯಂತ ನಿಷ್ಠೆಯಿಂದ ನೀವುಗಳು ನಡ್ಕೋಬೇಕು ಅನ್ನೋದನ್ನ ನಮ್ಮ ಕುಟುಂಬದಲ್ಲಿ ನಮ್ಮೆಲ್ಲರಿಗೂ ಹಲವಾರು ಬಾರಿ ಹೇಳಿದ್ದಾರೆ. ಪರಮ ಪೂಜ್ಯರು ನಾವು ಮೈಸೂರಿಗೆ ಬಂದಾಗ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ 1-2 ನಿಮಿಷವಾದರೂ ಬಂದು ಹೋಗಬೇಕು ಅಂತಕ್ಕಂಥ ಅರ್ಪಣೆ ಮಾಡ್ತಾರೆ, ಬರಲೇಬೇಕು ಅಂತ. ಆ ಒಂದು ಪ್ರೀತಿ ವಿಶ್ವಾಸ ಗುರುಗಳು ಮತ್ತು ಭಕ್ತರ ನಡುವೆ ಇರ್ತಕ್ಕಂಥದ್ದು ನಾನೇನು ಗಮನಿಸಿದ್ದೇನೆ. ಈ ಕ್ಷೇತ್ರದ ವಿಷಯದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಈ ಕ್ಷೇತ್ರದ ಬಗ್ಗೆ ನಿಷ್ಠೆಯನ್ನಿಟ್ಟಿದ್ದೇವೆ. ಆ ನಿಷ್ಠೆ ನಾವು ಬದುಕಿರೋವರೆಗೂ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ತಂದೆಯವರ ಒಂದು ನಿಷ್ಠೆ ಈ ಒಂದು ಕ್ಷೇತ್ರದ ಮೇಲಿದೆ. ನಮಗೊಂದು ಅವಕಾಶ ಇವತ್ತು ಮಳವಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ, ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ತಾವು ಅನುಮತಿ ಕೊಡಬೇಕು ಅಂತೇಳಿ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ನಾನು ಪರಮಪೂಜ್ಯರಿಗೆ ಅನುಮತಿ ಕೊಡ್ತೇನೆ. ಎಲ್ರಿಗೂ ನನ್ನ ನಮಸ್ಕಾರ. ನೀವೆಲ್ಲ ಏನು ಚಪ್ಪಾಳೆ ತಟ್ಟಿದ್ದೀರಿ, ಪರಮ ಪೂಜ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ, ಇದರ ಕೀರ್ತಿ ನಿಮಗೆ ಸೇರ್ತದೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅತ್ಯಂತ ಸ್ಫೂರ್ತಿದಾಯಕವಾಗಿಯೂ ಪ್ರೇರಕವಾಗಿಯೂ ಸುತ್ತೂರು ಕ್ಷೇತ್ರದ ಬಗ್ಗೆ ಅತ್ಯಂತ ಒಳ್ಳೆಯ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಶ್ರೀಗಳವರಿಂದ ಈಗ ಆಶೀರ್ವಾದ ಪೂರ್ವಕ ಫಲಪುಷ್ಪ ಸಮರ್ಪಣೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವ ಡಾಕ್ಟರ್ ಕೆ ಅನ್ನದಾನಿ ಅವರು ಮಾದೇಶನ ಕುರಿತಾದ ಒಂದು ಭಕ್ತಿಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ, ಎಲ್ಲ ಹರಗುರು ಚರಮೂರ್ತಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಹಿರಿಯ ನಾಯಕರಾದಂಥ ಪುಟ್ಟರಾಜಣ್ಣನವರು, ಸಾರಾ ಮಹೇಶ್ ಅವರು, ಮಂಜೇಶ್ ಗೌಡರು, ಹರೀಶ್ ಗೌಡರು, ಮತ್ತೆ ನಮ್ಮ ಅಶ್ವಿನ್ ಕುಮಾರ್, ಧೀರನ್ ಮುನ್ರಾಜ್ ಅವರು, ಮತ್ತೆ ಸ್ಪೀಕರ್ ಕಾಗರ್ ಸಾಹೇಬರು ಎಲ್ಲರೂ ಕೂಡ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ನಾಯಕರು ಕೇಂದ್ರ ಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣನವರು ಮಳವಳ್ಳಿಗೆ 1666ರ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವವನ್ನ ಶಿವರಾತ್ರೀಶ್ವರರ ಒಂದು ಜಯಂತ್ಯೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಪರಮ ಪೂಜ್ಯರು ನಮಗೆ ಅನುಮತಿ ನೀಡಿದ್ದಾರೆ. ಅನುಮತಿಯನ್ನ ಪಡ್ಕೊಂಡಂತ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಣ್ಣನವರಿಗೆ ಮತ್ತು ಪರಮ ಪೂಜ್ಯರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಪರಮ ಪೂಜ್ಯರ ಅನುಮತಿ ಮೇರೆಗೆ ಒಂದು ಭಕ್ತಿಗೀತೆಯನ್ನ ಹಾಡಬೇಕು ಅಂತ ಹೇಳಿದ್ದಾರೆ, ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಮಲೆಮಹದೇಶ್ವರ ಹಾಡನ್ನ ಹಾಡ್ತೀನಿ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ, ಅಭಯ ನೀಡೆಯ. ಮೂಡಲ ಮಲೆಯ ಮುದ್ದು ಮಾದೇವ
ಹಸಿರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಏಳುವೆ ಸ್ವಾಮಿ, ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಏಳುವೆ ಸ್ವಾಮಿ, ನಿನ್ನೆಸರ ಹೇಳುವೆ. ಮೂಡಲ ಮಲೆಯ ಮುದ್ದು ಮದೇವ ದಾರಿ ತೋರಯ್ಯ, ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡಯ್ಯ ಸ್ವಾಮಿ, ಅಭಯ ನೀಡಯ್ಯ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ, ಮಾದೇವ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ, ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರಯ್ಯ ಸ್ವಾಮಿ, ದಾರಿ ತೋರಯ್ಯ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರಯ್ಯ, ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡಯ್ಯ ಸ್ವಾಮಿ, ಅಭಯ ನೀಡಯ್ಯ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.